ಎಲ್ಲರಿಗೂ ನಮಸ್ಕಾರ ರೀ. ಹೆಂಗ್ ಅದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಿನ್ನೆ ಸಂಸತ್ನ್ಯಾಗ ಅನುರಾಗ್ ಠಾಕೂರ್ ಫುಲ್ ಮಿಂಚಿಂಗು. ಇವತ್ತು ರಾಹುಲ್ ಗಾಂಧಿ ಆಡಿಬಿಟ್ರು ಹೆಂಗೆಂಗೋ. ಅವ್ರು ಆಡುದೇನು ಒಂದ್ ಥರನ ಎರಡ್ ಥರನ, ಥರ 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 ಒಂಥರ. ಇಲ್ಲಿ ಯಾರು ಇಲ್ಲ ಕಣೆ ನಂತರ ಅಂತಾರ ಅವ್ರು. ಒಂಥರ ಬಹುಮುಖ ಪ್ರತಿಭೆ ನೋಡ್ರಿ. ಪಾಪ ಅವ್ರ ಸಂಸತ್ನ್ಯಾಗ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ಬೇಕಂತ ಅವ್ರಿಗೆ ಆಸೆ ಐತಿ. ಆದ್ರೆ ಯಾರೋ ಬಂದು ಪಾಪ ಮೈಕ್ ಆಫ್ ಮಾಡ್ಬಿಟ್ಟಾರಂದ್ರ ಹೆಂಗ್ ಹೇಳ್ರಿ? ಆದ್ರೂ ಸ್ಪೀಕರ್ ಅವರು ತಿಳಿಸ್ ಹೇಳಕ್ ಪ್ರಯತ್ನ ಪಡ್ತಾರ. ನೀವು ಮಾತಾಡ್ಲಿಕ್ಕತ್ತೀರಿ, ಅದು ನಮಗ್ ಕೇಳಿಸ್ಲಿಕ್ಕತ್ತದ ಅಂತ ಅಂದ ಮೇಲೆ ಅದು ಮೈಕ್ ಆಫ್ ಆಗಿಲ್ಲ ಅಂತ ಹೇಳ್ತಾರ. ಆದ್ರೂ ರಾಹುಲ್ ಗಾಂಧಿನೇ ಅಲ್ಲೇನ್ರಿ? ಎಲ್ಲಿ ಕೇಳ್ತಾರ ಅವ್ರ ಮಾತ? ಇಲ್ಲ ಮೈಕ್ ಆಫ್ ಆಗೈತೆ ಅಂತ ಹೇಳಿ ತಾವ ಬಟನ್ ಆಫ್ ಮಾಡ್ಬಿಡ್ತಾರ. ಇಷ್ಟು ಹತಾಶರಾಗ್ಯಾರ ಅಂತ ಅನ್ಕೊಂಡಿರ್ಲಿಲ್ರಪ್ಪ ನಾ. माइक दीजिए लेकिन बोलेंगे आप। माइक नहीं है सर। माइक तो चालू है। बंद कर रहे हैं आप माननीय से, लेकिन सदन की गरिमा से बोलेंगे आप। मैं बोल सकता हूँ सर। आप बोल सकते हैं, लेकिन सदन के नियम प्रक्रियाओं से बोल सकते हैं। उनको आप बैठाइए सर। ನೋಡ್ರಿ, ಅಲ್ಲಿ ಯಾವುದೇ ಬಟನ್ ಇರುವುದಿಲ್ಲ, ಆಫ್ ಮಾಡುವಂತ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ಅನ್ನೋ ತರ ಏನೋ ಫ್ಯಾಕ್ಟ್ ಚೆಕ್ ನೋಡ್ದೆ. ಹೋಗ್ಲಿ ಬಿಡ್ರಪ್ಪ, ಅಲ್ಲಿ ಬಟನ್ ಐತೋ ಇಲ್ಲೋ, ಆದ್ರ ಮೈಕ್ ಆಫ್ ಆಗಿದ್ದಂತೂ ಸುಳ್ಳು, ಹೌದಿಲ್ಲ? ಇಷ್ಟು ಸಾಕಲ್ಲ ಅವ್ರ ನಾಟಕ ಬಯಲು ಮಾಡ್ಲಿಕ್ಕ. ಏನ್ ಹೇಳ್ತಾರ, ಸ್ವತಃ ಗೃಹ ಮಂತ್ರಿಗಳೇ ವಿದ್ಯಾರ್ಥಿಗಳ ಮೇಲೆ ಗುಂಡ್ ಹಾರಿಸ್ಲಿಕ್ಕೆ ಆದೇಶ ಕೊಟ್ಟಾರಂತ, ವಿದ್ಯಾರ್ಥಿಗಳಿಗೆ ಗುಂಡ್ ಹಾರಿಸೇ ಬಿಟ್ರಂತ. ಅಲ್ರಿ, ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ರಿ ನೀವು. ಖರೆ ಹೇಳ್ಬೇಕಂದ್ರ ಯಾವ ವಿದ್ಯಾರ್ಥಿಗಳ ಮ್ಯಾಲ ಯಾವ್ದು ಗುಂಡ್ ಹಾರಿಸಿಲ್ಲ. ಆದ್ರ ಸಂಸತ್ನ್ಯಾಗ ರಾಹುಲ್ ಗಾಂಧಿ ಮಾತ್ರ ರೈಲ್ ಮೇಲ್ ರೈಲು ಬಿಡ್ಕೋತೇ ಹೊಂಟ್ರು. Sir, the Home Minister authorized the shooting of our students, sir. He put pellets into the blood of our students. He ordered the students of India to be shot. ಅಲ್ಲ, ಹಿಂಗ ಸದನದಾಗ ತಮಗೇನೇನ್ ತಿಳಿತೈತಿ ಎಲ್ಲ ಕಥೆಗಳು ಕಟ್ಕೋತ್ ಹೇಳ್ಕೋತ್ ಹೊಂಟ್ರೆ ಹೆಂಗ್ ಹೇಳ್ರಿ? ಏನ್ ರಾಹುಲ್ ಗಾಂಧಿ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತಾರ ಹೆಂಗ್ ಅಂತೀರಿ? ಆದ್ರೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಅಲ್ಲಿಂದಲ್ಲೇ ಎಲ್ಲ ಅವ್ರು ಹೇಳಿದ್ದು ಸುಳ್ಳು ಅಂತ ಹೇಳಿ ಫುಲ್ ಹೇಳ್ಬಿಟ್ರು ನೋಡ್ರಿ. ಅವಾಗರೆ ಅರಿವಿಗೆ ಬರ್ತದ ಇಲ್ಲ ಗೊತ್ತಿಲ್ಲ. The Home Minister authorized the shooting of our students, sir. ये बार-बार स्पष्ट किया गया कि गोली चली ही नहीं, कि कहीं भी गोली चलाने का आदेश कोई मंत्री नहीं देता, वो मैजिस्ट्रेट देता है, एसडीएम देता है, डीएम देता है। हम सब विधायक रहे हैं, सांसद रहे हैं, हमारे अनुभव में है। इसका अर्थ यह हुआ कि उन्हें सार्वजनिक जीवन का भी अनुभव में अभाव है। Round 2. Sir, I saw the carcade, 30 cars, with the Home Minister sitting inside the car, like that, 30 cars. गृह मंत्री जी के साथ 30 व्हीकल्स कैवलकेड, शायद इनको गिनती करने में भी दिक्कत है। इन्होंने शायद वो कैवलकेड देखा ही नहीं कि 30 गाड़ियां कभी भी गृह मंत्री जी के साथ नहीं चलती। Round 3. फिर उन्होंने ये भी कहा कि गृह मंत्री जी विदेश गए हुए थे। हम में से किसी की जानकारी में ऐसा नहीं, कहीं कोई प्रमाण नहीं, क्योंकि विदेश जाने का सवाल ही नहीं। तो यानी तथ्यों के बिना, सत्य के बिना गैर जिम्मेवारी से इस सदन में बात कह देना और फिर कह करके निकल जाना, यह किसी जिम्मेवार नेता और विशेषकर नेता प्रतिपक्ष का ವ್ಯವಹಾರ ಹೋ ಹಿ नहीं सकता। ಇಷ್ಟೆಲ್ಲದರ ನಡುವ ರಾಹುಲ್ ಗಾಂಧಿ ಅವರದ್ದು ಮತ್ತೊಂದು ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ. ಅಲ್ಲ, ಸಂವಿಧಾನದ ಬಗ್ಗೆ ಭಾರಿ ಗೌರವ ಇರೋ ತರ ಮಾತಾಡೋರು, ಅದನ್ನೇ ಬಳಸ್ಕೊಂಡು ಅಧಿಕಾರಕ್ಕೆ ಬರಬೇಕು ಅಂತ ಬಹಳಷ್ಟು ಟ್ರೈ ಮಾಡಿದವರು, ಹಿಂಗ ಯಾವಾಗ್ಲೂ ಕೈಯಾಗ ಹಿಡ್ಕೊಂಡು ಓಡಾಡ್ತಿರೋರು ಸಂವಿಧಾನವನ್ನ ಹಿಂಗ ಕಾಲು ಬುಡಕ ಒಗಿತಾರಂತ ಅನ್ಕೊಂಡಿಲ್ಲಿರಪ್ಪ. ಹಿಂಗ ಇಡೋದ ತೀರಾ? ನೋಡ್ರಿ, ರಾಹುಲ್ ಗಾಂಧಿ ಹೇಳಿರುವಂತಹ ಇಷ್ಟೆಲ್ಲ ಸುಳ್ಳು ಗೊಳ್ಳುಗಳ ನಡುವ, ಚಿತ್ರ ವಿಚಿತ್ರ ವರ್ತನೆಯ ನಡುವ ಅಪರೂಪದಾಗ ಒಂದೇ ಒಂದು ವಿಷಯದಾಗ ಖರೇ ಮಾತಾಡ್ಯಾರ ನೋಡ್ರಿ. ಅದು ಎಷ್ಟು ಸತ್ಯ ಅನ್ಲಿಕ್ಕೆ ಸಾಕ್ಷ್ಯಾಧಾರಗಳ ಸಮೇತ ಇಲ್ಲೊಂದು ವಿಡಿಯೋ ಐತಿ, ಅದನ್ನ ನೋಡ್ಲೇಬೇಕು ನೀವು. So these are the 3 categories. Student, idiot, मेरे जैसा बेवकूफ इस देश में नहीं, and अंधभक्त
who follows the idiot. देश को एकता रखने के लिए राहुल गांधी जी अपना जान दे, उनके शरीर के टुकड़े टुकड़े हो गए। मेरी दादी इंदिरा गांधी जी भी एक इसी तरह की महापुरुष थी, पुरुष नहीं थी। ಅಷ್ಟೇ ಅಲ್ರಪ್ಪ, ರಾಹುಲ್ ಗಾಂಧಿ ಅವರು ಮಾತಾಡಿದ್ರೆ ಹೆಂಗಿರ್ತೈತಿ? ಈ ಪ್ರಧಾನಿಗಳು ನನಗೆ ನೋಡಿ ಅಂಜ್ತಾರ, ನಡುಗ್ತಾರ, ಗೃಹ ಮಂತ್ರಿಗಳು ಅಲ್ಲೇ ಕಾರ್ನಿಗೆ ಕುಂತು ಬಿಟ್ರು, ನನ್ನ ಎದುರಿಗೆ ಬರ್ಲೇ ಇಲ್ಲ, ಬಹಳ ಅಂಜ್ತಾರ, ಹಿಂಗ ಇನ್ನು ಏನೇನೋ ಹೇಳುವಂತಹ ರಾಹುಲ್ ಗಾಂಧಿ ಇವರಿಂದಲೇ ಬಹುಶಃ ಟ್ರೈನಿಂಗ್ ತಗೊಂಡಿರುವಂತಹ ಅಭಿಜಿತ್ ದೀಪ್ಗೆ ಹೇಳೋದನ್ನ ಕೇಳಿದ್ರೆ ನೀವು, ಪ್ರಧಾನಿಗಳು ಗೃಹ ಮಂತ್ರಿಗಳಿಂದ ಇವರಿಗೆ ಬೆದರಿಕೆ ಕರೆ ಬಂದದಂತ. सर आज आपको बीजेपी की तरफ से कोई ऑफर हुई है ज्वाइन करने के लिए? अब तक धमकियां बहुत मिली कि बीजेपी में आ जाओ, अच्छा रहेगा तुम्हारे लिए, तुम्हारे परिवार के लिए। तो मुझे तो मतलब बहुत शर्म आती है कि इतने बड़े प्रधानमंत्री, इतने बड़े अमित शाह, उनके पोते की उम्र का मैं हूँ, उनके पोते की उम्र के बच्चों को इस तरह की धमकियां देते हैं। मतलब क्या क्या फायदा तुम्हारे इतने बड़े प्रधानमंत्री या गृह मंत्री होने का, अगर तुम्हें बच्चों को इस तरह की धमकियां देनी पड़ती है। ಅಲ್ಲ, ಇವ್ರು ಏನಂತ ಅಭಿಜಿತ್ ದೀಪ್ಗೆ ಏನಂದ್ರೆ ಏನೂ ಅಲ್ಲ, ಅವ್ರಿಗೇನ್ ಬೇರೆ ಕೆಲಸ ಇಲ್ಲ, ಪ್ರಧಾನಿಗಳಿಗೆ ಗೃಹ ಮಂತ್ರಿಗಳಿಗೆ ಇಂಥವ್ರಿಗೆ ಹೋಗಿ ಬೆದರಿಕೆ ಹಾಕ್ತಾರಂದ್ರ ಇದು ಹೆಂಗಂದ್ರ ತಮಗ್ ತಾವೇ ಬಹಳ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಇದು ಒಂಥರ ಭ್ರಮೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಸೋನಂ ವಾಂಗ್ಚುಕ್ ಒಂದು ವಿಡಿಯೋನ ಬಿಟ್ಟಾರ. ಅವರು ರೈಲ್ನ್ಯಾಗ ಹೋಗಿ ಬಂದ್ರಂತ, ಎಲ್ಲಿಂದ ದೆಹಲಿಯಿಂದ ಶ್ರೀನಗರಕ್ಕೆ ಒಂದೇ ಭಾರತ ಟ್ರೈನ್ಯಾಗ ಹೋಗಿ ಬಂದ್ರಂತ. ಬಹಳ ಚಂದ ಅನಿಸ್ತಂತ, ಒಳ್ಳೆಯ ಅನುಭವ, ಭಾರತೀಯ ರೈಲ್ವೆ ಬಗ್ಗೆ ಅಗದಿ ಹೆಮ್ಮೆ ಆಗ್ತದ ಅಂತ ಹೇಳಿ ಹಿಗ್ಗನ್ಯಾಗ ಸೋನಂ ವಾಂಗ್ಚುಕ್ ಮಾತಾಡ್ತಾರ. नमस्कार दोस्तों, जुलाई जैसा मैंने आप लोगों को कहा था, परसों हम लद्दाख के लिए निकल रहे हैं। तो हम रेलगाड़ी से निकले, जो कि मेरा सबसे पसंदीदा यातायात है, और जो दिल्ली से श्रीनगर तक वंदे भारत की सेवा शुरू की गई है, उस पर मेरा पहला अनुभव था और चिनाब पर बने पुल को भी देखना चाहता था और बहुत ही खूबसूरत अनुभव रहा। बहुत गर्व है मुझे भारतीय रेल पर। और आज और कल यहाँ कश्मीर में एक दिन का विश्राम लेके हम लद्दाख के लिए बढ़ रहे हैं, साफ पानी और हवा लेकर, थोड़ी ताकत लेकर। बाकी मैं ये कहना चाहता हूँ कि मैं खुश हूँ कि परीक्षाओं के सुधार पर संसद में बिल लाई गई, और उम्मीद करता हूँ कि सुधार सिर्फ परीक्षाओं में नहीं, शिक्षा प्रणाली में भी हो, ये जारी रहे। और दूसरी तरफ अपील करना चाहूँगा सरकार से कि वो जो समझौते हुए थे पहले मेरे साथ लिखित में और फिर सीजेपी के साथ, कि वो प्रदर्शन में जो छात्र थे उन पर कोई कानूनी कार्रवाई नहीं करेंगे, FIRs नहीं करेंगे, उस पर कायम रहे, पालन करें और देश में खासकर युवा पीढ़ी में एक भरोसे का माहौल बनाएं और सब मिलकर राष्ट्र निर्माण और एक महान भारत बनाने में जुट जाएं। फिर से भरोसे के साथ जुड़ता रहूँगा आप लोगों से। जय हिंद। ನೋಡ್ರಿ, ಇದೆಲ್ಲ ಕೇಂದ್ರ ಮಂತ್ರಿಗಳಿಂದ ಸೂಪ್ ಕುಡಿದು ಉಪವಾಸ ಬಿಟ್ರಲ್ಲ, ಅದ್ರ ಎಫೆಕ್ಟ್ ಸ್ವಲ್ಪ ಜ್ಞಾನೋದಯ ಆಗಿದ್ರು ಆಗಿರಬಹುದು, ಹೇಳಕ್ ಆಗೋದಿಲ್ಲ. ಚಲೋ ಮಾತಾಡ್ರಂದ್ಮೇಲೆ ಸ್ವೀಕರಿಸೋಣ, ಯಾರು ಬೇಡ ಅಂದ್ರು. ಆದ್ರೂ ನೋಡ್ರಿ, ಈಗ ಕಾಂಗ್ರೆಸ್ ಸೋತು ಸುಣ್ಣಾಗಿ ವರ್ಷಗಳೇ ಕಳೆದಾವ, ಆದ್ರೂ ಇನ್ನೂ ತನಕ ಸೋಲಿನ ಆತ್ಮಾವಲೋಕನ ಅಂತೂ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸೋದು, ಆಡಳಿತ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಗೊಳ್ಳುಗೊಳ್ಳು ಮಾತಾಡ್ಕೊಂತ ತಿರುಗಾಡುದು. ಅದಕ್ಕೆ ನಿಮ್ಮ ಸಲುವಾಗಿಯೇ ನಿಮಗೆ ಸಹಾಯ ಮಾಡ್ಲಿಕ್ಕಂತಾನೆ ಮೋಟಾ ಭಾಯಿ ಅದಾರ, ನೀವು ಚಿಂತೆ ಮಾಡಬೇಡ್ರಿ. ಒಂದು ಪುಸ್ತಕ ಪೆನ್ ಇಟ್ಕೊಂಡು ಕುಂದ್ರಿ, ಬರ್ಕೊಳ್ರಿ, ನೀವ್ ಯಾಕೆ ಹಿಂಗ ಸೋತ ಸುಣ್ಣಾಗಿರಿ ಅಂತ ಹೇಳಿ ಪಾಯಿಂಟ್ ಟು ಪಾಯಿಂಟ್ ಅಮಿತ್ ಶಾ ಅವ್ರ ಹೇಳ್ತಾರ, ಕೇಳಿಸ್ಕೊಂಡ್ ಬಿಡ್ರಿ. हम नहीं डरते सब, हम नहीं डरते। मैं मेरी ही बात करता हूँ। मैं तो 10 साल का था और नारे लगाता था, आसाम की गलियां सुनी है, इंदिरा गांधी खुली। हम तो वहां से लड़ते लड़ते आए हैं, हम नहीं डरते मान्यवर। और मान्यवर, इन्होंने कहा कि वोट चोरी से जीते, वोट चोरी से नहीं जीते। आपने सर्जिकल स्ट्राइक का विरोध किया, इसलिए हम जीते। आपने एयर स्ट्राइक का विरोध किया, इसलिए जीते। आपने 370 हटाने का विरोध किया, इसलिए जीते। आपने राम मंदिर बनाने का विरोध किया, इसलिए जीते हैं। आपने घुसपैठियों को हटाने का विरोध किया, इसलिए जीते हैं। आपने सीएए का विरोध किया, इसलिए हम जीते हैं। आपने ट्रिपल तलाक हटाने का विरोध किया, इसलिए जीते हैं। और आप 1 नेशन 1 इलेक्शन का विरोध कर रहे हो, इसलिए हम फिर से जीते। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.